ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ರಕ್ಷಣಾ ವ್ಯಾಪಾರದ ನೀತಿ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಈ ಟಾಪಿಕ್ ಮೇಲ್ಕೊಂಡು ನಿಮಗೆ ಎಕ್ಸಾಮ್ ಒಳಗೆ 10 ಅಥವಾ 15 ಅಂಕದ ಪ್ರಶ್ನೆಯಾಗಿ ಎಕ್ಸಾಮ್ ಒಳಗೆ ಕೇಳುವಂಥ ಸಂಭವ ಇರ್ತದೆ. ಹೀಗಾಗಿ ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಿಮಗೆ ಈ ಒಂದು ಟಾಪಿಕನ್ನು ಸಂಪೂರ್ಣವಾಗಿ ತಿಳಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಪ್ರಾರಂಭದಲ್ಲಿ ನಾವು ಏನು ಮಾಡೋಣ, ರಕ್ಷಣಾ ವ್ಯಾಪಾರದ ನೀತಿ ಅಂದ್ರೇನು, ಅದರ ಮೀನಿಂಗನ್ನು ಮೊದಲಿಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ರಕ್ಷಣಾ ವ್ಯಾಪಾರ ನೀತಿ ಅಂತಂದ್ರೆ, ಈಗ ರಕ್ಷಣಾ ವ್ಯಾಪಾರ ನೀತಿಯ ಪ್ರಮುಖ ಉದ್ದೇಶ ದೇಶೀಯ ಕೈಗಾರಿಕೆಗಳನ್ನು ರಕ್ಷಣೆ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಳ್ಳಲಾಗಿರ್ತದೆ. ಈ ದೇಶೀಯ ಕೈಗಾರಿಕೆಗಳು ಏನಿರ್ತಾವಲ್ಲ, ಆ ದೇಶೀಯ ಕೈಗಾರಿಕೆಗಳನ್ನು ವಿದೇಶಿ ಕೈಗಾರಿಕೆಗಳ ಸ್ಪರ್ಧೆಯಿಂದ ಅಥವಾ ಪೈಪೋಟಿಯಿಂದ ರಕ್ಷಣೆ ಮಾಡಲು ಸರ್ಕಾರ ಏನು ಮಾಡ್ತದೆ, ಕೆಲವೊಂದು ಸುಂಕಗಳನ್ನು, ಕೋಟಾಗಳನ್ನು ಮತ್ತು ಪರವಾನಗಿ ನಿಯಮಗಳನ್ನು ಮತ್ತು ಡಂಪಿಂಗ್ ವಿರೋಧಿ ಸುಂಕಗಳನ್ನು ವಿಧಿಸುವುದರ ಮೂಲಕ ಅಥವಾ ಇಂತಹ ಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸ್ವದೇಶಿ ಕಂಪನಿಗಳನ್ನು ನಿಯಂತ್ರಣ ಮಾಡುವಂಥ ಒಂದು ಕೆಲಸ ಇದೆಯಲ್ಲ, ಆ ಒಂದು ಕೆಲಸಕ್ಕೆ ಅಥವಾ ಆ ಒಂದು ನೀತಿಗೆ ನಾವು ರಕ್ಷಣಾ ವ್ಯಾಪಾರದ ನೀತಿ ಅಂತೇಳಿ ಕರಿತೀವಿ. ನಿಮ್ಗೆ ಇನ್ನೂ ಸಿಂಪಲ್ಲಾಗಿ ಹೇಳ್ಬೇಕಂತಂದ್ರೆ, ದೇಶಗಳ ಮಧ್ಯೆ ಸರಕು ಮತ್ತು ಸೇವೆಗಳ ವಿನಿಮಯ ಇರುತ್ತಲ್ಲ, ಆ ಸರಕು ಮತ್ತು ಸೇವೆಗಳ ವಿನಿಮಯ ಮಾಡಿಕೊಳ್ಳುವಾಗ ಕೆಲವೊಂದು ನಿರ್ಬಂಧಗಳ ಆಧಾರದ ಮೇಲೆ ವಿನಿಮಯ ಮಾಡಿಕೊಳ್ಳುವಂಥ ಒಂದು ಪದ್ಧತಿಗೆ ನಾವು ರಕ್ಷಣಾ ವ್ಯಾಪಾರದ ನೀತಿ ಅಂತೇಳಿ ಕರಿತೀವಿ. ಇಲ್ಲಿ ಯಾಕೆ ನಾವು ನಿರ್ಬಂಧವನ್ನು ಹಾಕ್ತೇವೆ ಅಂತಂದ್ರೆ, ಯಾಕೆ ಸುಂಕವನ್ನು ಮತ್ತು ಕೋಟಾಗಳನ್ನು ಹಾಕ್ತೇವೆ ಅಂತಂದ್ರೆ, ಈ ಸುಂಕ, ಕೋಟ ಆಗ್ಬೋದು ಮತ್ತು ನಿರ್ಬಂಧ ಆಗ್ಬೋದು, ಇವುಗಳನ್ನು ಅನುಸರಿಸುವುದರ ಮೂಲಕ ಈ ವಿದೇಶಿ ಕಂಪನಿಗಳಿಂದ ಆಗುವಂಥ ಅಥವಾ ಕೈಗಾರಿಕೆಗಳಿಂದ ಆಗುವಂತಹ ಪೈಪೋಟಿಯನ್ನು ದೇಶೀಯ ಕೈಗಾರಿಕೆಗಳ ಮೂಲಕ ತಡೆಗಟ್ಟುವುದರ ಮೂಲಕ ದೇಶೀಯ ಕೈಗಾರಿಕೆಯನ್ನು ರಕ್ಷಣೆ ಮಾಡುವಂಥ ನೀತಿ ಇದೆಯಲ್ಲ, ಆ ನೀತಿಗೆ ನಾವು ರಕ್ಷಣಾ ವ್ಯಾಪಾರದ ನೀತಿ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಅದು ನಿಮ್ಗೆ ಇದು ಗೊತ್ತಾಗಲಿಕ್ಕಂತಂದ್ರೆ ಇಲ್ಲಿ ನೋಡಿರಿ, ವಿದೇಶಿ ವಸ್ತುಗಳ ಪ್ರವೇಶವನ್ನು ನಿಯಂತ್ರಣ ಮಾಡಿ, ನಾವೇನು ವಿದೇಶಗಳಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ತೇವಲ್ಲ, ಆ ಆಮದು ಮಾಡಿಕೊಳ್ಳುವಂಥ ವಿದೇಶಿ ವಸ್ತುಗಳ ಪ್ರವೇಶವನ್ನು ನಿಯಂತ್ರಣ ಮಾಡಿ ದೇಶೀಯ ಉತ್ಪಾದಕರ ಹಿತವನ್ನು ಕಾಪಾಡುವುದು ರಕ್ಷಣಾ ವ್ಯಾಪಾರ ನೀತಿಯ ಒಂದು ಪ್ರಮುಖವಾದಂಥ ಉದ್ದೇಶ ಇರ್ತದೆ. ಓಕೆನಾ. ಈ ವಿದೇಶಿ ವಸ್ತುಗಳ ಪ್ರವೇಶವನ್ನು ನಾವು ಯಾಕೆ ನಿಯಂತ್ರಣ ಮಾಡ್ಕೋಬೇಕು, ಅದರಿಂದ ಆಗುವಂಥ ಅನಾನುಕೂಲಗಳೇನು ಅನ್ನೋದರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಮುಕ್ತ ವ್ಯಾಪಾರ ಎಂಬ ಟಾಪಿಕನ್ನು ಅಧ್ಯಯನವನ್ನು ಮಾಡಿದ್ದೇವೆ. ಆ ಮುಕ್ತ ವ್ಯಾಪಾರದಿಂದ ಆಗುವಂಥ ಅನಾನುಕೂಲ ಇದ್ದವಲ್ಲ, ಆ ಅನಾನುಕೂಲವನ್ನು ಸರಿಪಡಿಸುವ ಸಲುವಾಗಿ ನಾವು ಈ ರಕ್ಷಣಾ ವ್ಯಾಪಾರ ನೀತಿಯನ್ನು ಅನುಸರಿಸಿ ನಾವೇನು ಮಾಡ್ತೀವಿ, ಈ ದೇಶೀಯ ಉತ್ಪಾದಕರ ಹಿತವನ್ನು ಕಾಪಾಡುವಂಥ ಪ್ರಮುಖವಾದಂಥ ಉದ್ದೇಶವನ್ನು ಈ ರಕ್ಷಣಾ ವ್ಯಾಪಾರ ನೀತಿಯು ಇಟ್ಟುಕೊಂಡಿರುತ್ತದೆ. ಓಕೆನಾ. ನೀವು ಅದಕ್ಕೆ ಏನು ಮಾಡಬೇಕು, ಆ ಹಿಂದಿನ ತರಗತಿ ನಾವು ವೀಕ್ಷಣೆ ಮಾಡಿದಾಗ ಈ ತರಗತಿ ನಿಮ್ಗೆ ಇನ್ನೂ ಏನಾಗ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಎಫೆಕ್ಟಿವ್ ಆಗ್ತದೆ. ಓಕೆನಾ. ಇನ್ನೂ ಸಿಂಪಲ್ಲಾಗಿ ಹೇಳ್ಬೇಕಂತಂದ್ರೆ, ದೇಶೀಯ ಕಂಪನಿಗಳಿರ್ತಾವಲ್ಲ, ಆ ದೇಶೀಯ ಕಂಪನಿಗಳನ್ನು ನಿಯಂತ್ರಿಸುವ ಸಲುವಾಗಿ, ದೇಶೀಯ ಕಂಪನಿಗಳನ್ನು ಹಿತವನ್ನು ಕಾಪಾಡುವ ಸಲುವಾಗಿ ವಿದೇಶಿ ಕಂಪನಿಗಳ ಸ್ಪರ್ಧೆಯನ್ನು ನಿಯಂತ್ರಣ ಮಾಡುವಂಥ ಒಂದು ಉದ್ದೇಶ ಇದೆಯಲ್ಲ, ಆ ಉದ್ದೇಶಕ್ಕೆ ನಾವು ಏನು ಕರಿತೀವಿ, ರಕ್ಷಣಾ ವ್ಯಾಪಾರದ ನೀತಿ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಇಷ್ಟು ಪೀಠಿಕೆಯೊಳಗೆ ನೀವು ಏನು ಮಾಡಬೇಕು, ಇಷ್ಟು ಅರ್ಥವನ್ನು ತಿಳಿದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಇನ್ನು ಈ ರಕ್ಷಣಾ ವ್ಯಾಪಾರ ನೀತಿಯನ್ನು ಅಳವಡಿಸಿಕೊಳ್ಳುವುದರಿಂದ ಆಗುವಂಥ ಅನುಕೂಲಗಳು ಏನು ಅಥವಾ ಪರವಾದಗಳು ಏನು ಎಂಬುದನ್ನು ಚರ್ಚೆಯನ್ನು ಮಾಡೋಣ. ಈ ರಕ್ಷಣಾ ವ್ಯಾಪಾರ ನೀತಿಯನ್ನು ಅಳವಡಿಸಿಕೊಂಡಾಗ ನಮಗೆ ಆಗುವಂಥ ಮೊದಲನೆಯ ಅನುಕೂಲತೆ, ಶಿಶು ಕೈಗಾರಿಕೆಗಳನ್ನು ರಕ್ಷಣೆಯನ್ನು ಮಾಡಬಹುದು. ಯಾಕಂತಂದ್ರೆ ಹೊಸ ಕೈಗಾರಿಕೆಗಳು ವಿದೇಶಿ ದೊಡ್ಡ ಕಂಪನಿಗಳ ಸ್ಪರ್ಧೆಯನ್ನು ತಡೆಯಲು ಸಮಯ ಬೇಕಾಗ್ತದೆ. ನಾವೀಗೇನಾದರೂ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ಯಾವಂತಂದ್ರೆ ಆ ಕೈಗಾರಿಕೆ ಬೆಳವಣಿಗೆಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಆ ಸಮಯವನ್ನು ನಾವು ಕೊಡಬೇಕಲ್ಲ, ಆ ಸಮಯವನ್ನು ಕೊಟ್ಟಾಗ ಮಾತ್ರ ಆ ಕೈಗಾರಿಕೆ ಏನಾಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಆ ಹೊಸ ಕೈಗಾರಿಕೆಗಳು ಸ್ಥಾಪನೆ ಆದಂಥ ಸಮಯದಲ್ಲಿ ವಿದೇಶಿ ಕಂಪನಿಗಳ ಪೈಪೋಟಿ ಇತ್ತಂತಂದ್ರೆ ಆ ಹೊಸದಾಗಿ ಸ್ಥಾಪನೆ ಆದಂಥ ಕೈಗಾರಿಕೆಗಳು ನಷ್ಟಕ್ಕೆ ಒಳಗಾಗುವಂಥ ಸಂಭವ ಇರ್ತದೆ. ಹೀಗಾಗಿ ಆ ಹೊಸದಾಗಿ ಪ್ರಾರಂಭವಾದಂತಹ ಕೈಗಾರಿಕೆಗಳನ್ನು ನಾವು ಏನು ಮಾಡಬೇಕು, ಆರಂಭದ ಹಂತದಲ್ಲಿ ರಕ್ಷಣೆಯಿಂದ ಅವುಗಳನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡಬೇಕು.
ಹೀಗಾಗಿ ಶಿಶು ಕೈಗಾರಿಕೆಗಳನ್ನ ರಕ್ಷಣೆ ಮಾಡುವುದು ಈ ರಕ್ಷಣಾ ವ್ಯಾಪಾರ ನೀತಿಯ ಮೊದಲ ಅನುಕೂಲತೆ ಆಗಿದೆ. ಇನ್ನು ಸೆಕೆಂಡ್ ಒನ್ ಏನು, ಉದ್ಯೋಗಾವಕಾಶಗಳು ಸಂರಕ್ಷಣೆ ಆಗ್ತಾವೆ. ಯಾಕಂತಂದ್ರೆ ನಾವು ವಿದೇಶಗಳಿಂದ ಮಾಡಿಕೊಳ್ಳುವಂಥ ಆಮದುಗಳನ್ನು ನಿಯಂತ್ರಣ ಮಾಡಿದ್ರೆ, ವಿದೇಶಗಳಿಂದ ವಸ್ತುಗಳನ್ನು ಏನು ಆಮದು ಮಾಡ್ಕೋತೇವಲ್ಲ ಆ ಆಮದುಗಳನ್ನು ನಿಯಂತ್ರಣ ಮಾಡಿದ್ರೆ, ಆ ಆಮದು ಮಾಡಿಕೊಳ್ಳುವಂಥ ವಸ್ತುಗಳನ್ನು ದೇಶೀಯವಾಗಿ ಉತ್ಪಾದನೆ ಮಾಡಿದ್ರೆ ದೇಶೀಯ ಮಟ್ಟದಲ್ಲಿ ಉತ್ಪಾದನೆ ಪ್ರಮಾಣ ಹೆಚ್ಚಳವಾಗ್ತದೆ. ಆಮದು ಕಂಟ್ರೋಲ್ ಮಾಡೋದು, ಆ ಆಮದು ಮಾಡಿಕೊಳ್ಳುವಂಥ ವಸ್ತುವನ್ನು ನಾವೇ ಉತ್ಪಾದನೆ ಮಾಡಿದ್ರೆ ನಮಗೆ ಉದ್ಯೋಗ ಅವಕಾಶಗಳು ಹೆಚ್ಚಳವಾಗುವಂಥ ಸಂಭವ ಇರ್ತದೆ. ಓಕೆನಾ, ಇದು ಆಗುವಂಥ ಎರಡನೆಯ ಅನುಕೂಲತೆ. ಥರ್ಡ್ ಒನ್, ರಾಷ್ಟ್ರೀಯ ಭದ್ರತೆಯನ್ನು ಹೆಚ್ಚಿಸಲು ಈ ವ್ಯಾಪಾರ ನೀತಿಯು ಸಹಾಯವನ್ನು ಮಾಡಿ ಕೊಡ್ತದೆ. ಯಾಕಂದ್ರೆ ಎಲ್ಲ ವಸ್ತುಗಳನ್ನ, ಫಾರ್ ಎಕ್ಸಾಂಪಲು ನಮಗೆ ಬೇಕಾಗುವಂಥ ಆಹಾರ ಆಗ್ಬೋದು, ರಕ್ಷಣೆಗೆ ಸಂಬಂಧಪಟ್ಟಂಥ ಸಾಮಗ್ರಿ ಆಗ್ಬೋದು, ಔಷಧಿ ಆಗ್ಬೋದು, ಇವೆಲ್ಲ ಒಂದು ವಸ್ತುಗಳನ್ನು ನಾವೇ ಸಂಪೂರ್ಣವಾಗಿ ಸ್ವಾವಲಂಬನೆ ಆದೀವಿ ಅಂತಂದ್ರೆ ಯುದ್ಧ ಅಥವಾ ಆಪತ್ತು ಸಂದರ್ಭಗಳಲ್ಲಿ ದೇಶ ಏನಾಗ್ತದೆ, ಸಂರಕ್ಷಿತವಾಗುತ್ತದೆ. ಅದನ್ನು ಬಿಟ್ಟು ನಾವೇನಾದರೂ ವಿದೇಶಗಳ ಮೇಲೆ ಅವಲಂಬನೆ ಆದಾಗ ಯುದ್ಧ ಮತ್ತು ಆಪತ್ತು ಸಂದರ್ಭಗಳು ಸಂಭವಿಸಿದಾಗ ಸಮಸ್ಯೆ ಆಗುವಂಥ ಸಮಸ್ಯೆ ಇರ್ತದೆ. ಹೀಗಾಗಿ ರಾಷ್ಟ್ರೀಯ ಭದ್ರತೆಗೆ ಅನುಕೂಲವಾಗಿ ಈ ರಕ್ಷಣಾ ವ್ಯಾಪಾರ ನೀತಿಯು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಆಗುವಂಥ ನಾಲ್ಕನೇ ಅನುಕೂಲತೆ, ಪಾವತಿ ಸಿಲ್ಕಿನ ಸಮತೋಲನವನ್ನು ಸುಧಾರಣೆಯನ್ನು ಮಾಡ್ಬೋದು. ಯಾಕಂತಂದ್ರೆ ವಿದೇಶಗಳಿಂದ ಮಾಡಿಕೊಳ್ಳುವಂಥ ಆಮದುಗಳ ಪ್ರಮಾಣ ಕಡಿಮೆ ಆತಂತಂದ್ರೆ ವ್ಯಾಪಾರದ ಕೊರತೆ ಕೂಡ ಕಡಿಮೆ ಆಗ್ತದೆ. ವ್ಯಾಪಾರದ ಕೊರತೆ ಕಡಿಮೆ ಆತಂದ್ರೆ ನಾವೇನು ಮಾಡ್ಬೋದು, ವಿದೇಶಿ ವಿನಿಮಯ ಹಣವನ್ನು ಉಳಿಸಿಕೊಳ್ಳುವುದರ ಮೂಲಕ ಪಾವತಿ ಸಿಲ್ಕಿನಲ್ಲಿ ಸುಧಾರಣೆಯನ್ನು ಸಾಧಿಸಬಹುದು. ನೆಕ್ಸ್ಟ್ ಒನ್, ಈ ಮುಕ್ತ ವ್ಯಾಪಾರದ ನೀತಿಯಿಂದಾಗಿ ರಕ್ಷಣಾ ವ್ಯಾಪಾರದ ನೀತಿಯಿಂದಾಗಿ ಡಂಪಿಂಗನ್ನು ತಡೆಯುವಂಥ ಕೆಲಸ ಆಗ್ತದೆ. ಯಾಕಂದ್ರೆ ಈ ಡಂಪಿಂಗಲ್ಲಿ ಏನು ಮಾಡ್ತಾವೆ, ವಿದೇಶಿ ಕಂಪನಿಗಳು ಕಡಿಮೆ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡುವುದನ್ನು ತಡೆಯಲು ಈ ರಕ್ಷಣಾತ್ಮಕ ವ್ಯಾಪಾರ ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ. ಹೇಗೆಂತಂದ್ರೆ ಆ ಕಡಿಮೆ ಬೆಲೆಯಲ್ಲಿ ಏನು ವಸ್ತು ಮಾರಾಟ ಆಗ್ತಾವಲ್ಲ ಅವುಗಳ ಮೇಲೆ ಸುಂಕವನ್ನು ವಿಧಿಸುವುದರ ಮೂಲಕ ಅವುಗಳನ್ನು ತಡೆಗಟ್ಟುವಂಥ ಕೆಲಸವನ್ನು ಈ ಒಂದು ವ್ಯಾಪಾರದ ನೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗುತ್ತದೆ. ನೆಕ್ಸ್ಟ್ ಒನ್, ಈ ರಕ್ಷಣಾ ವ್ಯಾಪಾರದ ನೀತಿಯಿಂದ ಸರ್ಕಾರದ ತೆರಿಗೆ ಆದಾಯ ಹೆಚ್ಚಳ ಆಗ್ಬೋದು. ಇದು ಆಗುವಂಥ ಮತ್ತೊಂದು ಅನುಕೂಲತೆ. ಯಾಕಂತಂದ್ರೆ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವಂಥ ವಸ್ತುಗಳ ಮೇಲೆ ಕೆಲವೊಂದು ಸುಂಕಗಳನ್ನು ವಿಧಿಸುವುದರಿಂದ ಸರ್ಕಾರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಏನಾಗ್ತದೆ, ಲಭ್ಯವಾಗ್ತದೆ. ಅಷ್ಟೇ ಅಲ್ಲದೆ ಆ ಲಭ್ಯವಾದಂಥ ಆದಾಯವನ್ನು ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಳುವುದರ ಮೂಲಕ ದೇಶೀಯ ಆರ್ಥಿಕತೆಯನ್ನು ಹೆಚ್ಚಳವನ್ನು ಮಾಡ್ಬೋದು. ಇನ್ನು ಆಗುವಂಥ ಏಳನೆಯ ಅನುಕೂಲತೆ, ಕೃಷಿ ಕ್ಷೇತ್ರದ ರಕ್ಷಣೆ ಆಗ್ಬೋದು. ಹೇಗೆ ಅಂತಂದ್ರೆ ಈ ವಿದೇಶಿ ಕೃಷಿ ಉತ್ಪನ್ನಗಳೇನಿರ್ತಾವಲ್ಲ ಆ ಉತ್ಪನ್ನಗಳ ಸ್ಪರ್ಧೆಯಿಂದ ಸ್ಥಳೀಯ ರೈತರಿಗೆ ರಕ್ಷಣೆಯನ್ನು ಒದಗಿಸುವುದರ ಜೊತೆಗೆ ಆ ವಲಯವನ್ನು ರಕ್ಷಣೆ ಮಾಡಲು ಈ ಒಂದು ವ್ಯಾಪಾರದ ನೀತಿ ನಮಗೆ ಸಹಾಯವನ್ನು ಮಾಡಿ ಕೊಡುತ್ತದೆ. ಎಂಟನೇ ಅನುಕೂಲತೆ, ಪ್ರಾದೇಶಿಕ ಅಭಿವೃದ್ಧಿಯನ್ನು ಗೊಳಿಸಲು ಈ ವ್ಯಾಪಾರದ ನೀತಿ ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ. ಹೇಗೆ ಅಂತಂದ್ರೆ ಸ್ಥಳೀಯವಾಗಿರುವಂಥ ಕೈಗಾರಿಕೆಗಳಿಗೆ ಉತ್ತೇಜನವನ್ನು ನೀಡುವುದರಿಂದ ಯಾವ ಹಿಂದುಳಿದ ಪ್ರದೇಶ ಇರ್ತಾವಲ್ಲ ಆ ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ಪ್ರಾದೇಶಿಕ ಅಭಿವೃದ್ಧಿಯನ್ನು ಗೊಳಿಸಲು ಈ ರಕ್ಷಣಾ ವ್ಯಾಪಾರ ನೀತಿ ನಮಗೆ ಸಹಾಯವನ್ನು ಮಾಡಿ ಕೊಡುತ್ತದೆ. ಇದು ಆಗುವಂಥ ಎಂಟನೆಯ ಅನುಕೂಲತೆ. 9, ಸ್ವಾವಲಂಬನೆಯನ್ನು ಸಾಧಿಸಲು ಈ ರಕ್ಷಣಾ ವ್ಯಾಪಾರ ನೀತಿ ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ. ಹೇಗೆ ಸ್ವಾವಲಂಬನೆ ಅಂತಂದ್ರೆ ಈ ವಿದೇಶಿ ಕಂಪನಿಗಳಿಂದ ನಮಗೆ ರಕ್ಷಣೆ ಸಿಗುವುದರಿಂದ ದೇಶೀಯ ಉತ್ಪಾದನೆ ಮಟ್ಟವನ್ನು ನಾವು ಏನು ಮಾಡ್ಬೋದು, ಹೆಚ್ಚಳವನ್ನು ಮಾಡ್ಬೋದು. ಅಥವಾ ದೇಶೀಯ ಉತ್ಪಾದನೆಯನ್ನು ಹೆಚ್ಚಳ ಮಾಡಲು ನಮಗೆ ಉತ್ತೇಜನ ಸಿಗ್ತದೆ. ಹೀಗೆ ಉತ್ತೇಜನ ಸಿಗುವುದರಿಂದ ವಿದೇಶಗಳ ಮೇಲಿನ ಅವಲಂಬನೆ ಪ್ರಮಾಣ ಕಡಿಮೆಯಾಗಿ ನಾವೇ ಏನು ಮಾಡ್ಬೋದು, ಸಂಪೂರ್ಣವಾಗಿ ಸ್ವಾವಲಂಬನೆಯನ್ನು ಸಾಧಿಸಲು ಈ ರಕ್ಷಣಾ ವ್ಯಾಪಾರ ನೀತಿ ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ. 10, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಕ್ಷಣೆಯನ್ನು ಮಾಡಲು ಈ ರಕ್ಷಣಾ ವ್ಯಾಪಾರ ನೀತಿ ನಮಗೆ ಸಹಾಯಕ ಆಗ್ತದೆ. 11, ಆರ್ಥಿಕವಾಗಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಈ ರಕ್ಷಣಾ ವ್ಯಾಪಾರ ನೀತಿ ಮತ್ತೊಂದು ಅನುಕೂಲತೆ ಆಗಿದೆ. ಏಕೆಂತಂದ್ರೆ ಅತಿಯಾದ ಆಮದು ಇರ್ತಾವಲ್ಲ ಆ ಆಮದುಗಳ ಹೆಚ್ಚಳದಿಂದ ಉಂಟಾಗುವಂಥ ಆರ್ಥಿಕ ಅಸ್ಥಿರತೆಯನ್ನು ನಿಯಂತ್ರಣವನ್ನು ಮಾಡಬಹುದು. ಹೀಗೆ ಆ ಆಮದುಗಳನ್ನು ನಿಯಂತ್ರಣ ಮಾಡಿ ಆರ್ಥಿಕ ಅಸ್ಥಿರತೆಯನ್ನು ಹೋಗಲಾಡಿಸುವುದರ ಮೂಲಕ ದೇಶೀಯ ಮಾರುಕಟ್ಟೆ ಏನಾಗ್ತದೆ, ಸ್ಥಿರವಾಗಿ ಕಂಡು ಬರುತ್ತದೆ. ನೆಕ್ಸ್ಟ್ ಒನ್,
ಈ ರಕ್ಷಣಾ ವ್ಯಾಪಾರ ನೀತಿಯು ಸ್ಥಳೀಯ ಹೂಡಿಕೆಗೆ ಉತ್ತೇಜನವನ್ನು ಕೊಡ್ತದೆ. ಯಾಕಂತಂದ್ರೆ ನಮಗೆ ರಕ್ಷಣೆ ಇರುವುದರಿಂದ ದೇಶೀಯ ಹೂಡಿಕೆದಾರರಿಗೆ ಮಾತ್ರ ಯಾವುದೇ ಭಯವಿಲ್ಲದೆ ಕೈಗಾರಿಕೆಗಳಲ್ಲಿ ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡಲು ಸಿದ್ಧರಾಗ್ತಾರೆ. ಹೀಗಾಗಿ ಹೂಡಿಕೆಗೆ ಕೂಡ ಉತ್ತೇಜನ ಸಿಗುತ್ತದೆ. 13 ತಂತ್ರಜ್ಞಾನದ ಅಭಿವೃದ್ಧಿಗೆ ಅವಕಾಶವನ್ನು ಮಾಡಿಕೊಡುತ್ತದೆ. ಯಾಕಂತಂದ್ರೆ ವಿದೇಶಿ ಸ್ಪರ್ಧೆಯಿಂದ ತಾತ್ಕಾಲಿಕ ರಕ್ಷಣೆ ದೊರೆತರೆ ಈ ದೇಶೀಯ ಕೈಗಾರಿಕೆ ಇರುತ್ತವಲ್ಲ, ಈ ದೇಶೀಯ ಕೈಗಾರಿಕೆಗಳು ತಮ್ಮದೇ ಆದಂಥ ಸಂಶೋಧನೆ ಅಭಿವೃದ್ಧಿ ನಡೆಸಲು ಸಹಾಯವನ್ನು ಮಾಡಿಕೊಡ್ತದೆ. ಹೀಗಾಗಿ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸಲು ಕೂಡ ಈ ರಕ್ಷಣಾ ವ್ಯಾಪಾರ ನೀತಿ ನಮಗೆ ಸಹಾಯವನ್ನು ಮಾಡಿಕೊಡುತ್ತದೆ. ಇನ್ನು ಆಗುವಂಥ ಮತ್ತೊಂದು ಅನುಕೂಲತೆ ವಿದ್ಯಾರ್ಥಿಗಳೇ 14 ಬೆಲೆಯನ್ನು ನಿಯಂತ್ರಣವನ್ನು ಮಾಡಬಹುದು. ಯಾಕಂದರೆ ಆಮದುಗಳ ಮೇಲೆ ಸುಂಕವನ್ನು ವಿಧಿಸುವುದರಿಂದ ಆಮದುಗಳ ನಿಯಂತ್ರಣವಾಗಿ ಡಂಪಿಂಗನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಹೀಗಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ನ್ಯಾಯಸಮ್ಮತವಾದಂಥ ಬೆಲೆ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತರಲು ಈ ರಕ್ಷಣಾ ವ್ಯಾಪಾರ ನೀತಿ ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ. ಇನ್ನೊಂದು ಅನುಕೂಲತೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ರಕ್ಷಣೆಯನ್ನು ಮಾಡಬಹುದು. ಓಕೆನಾ. ವಿದೇಶಿಗಳ ಮೇಲೆ ಅವಲಂಬನೆ ಕಡಿಮೆ ಆತಂತಂದ್ರೆ ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆ ಏನಿರುತ್ತಲ್ಲ ಆ ಒಂದು ಸಂಸ್ಕೃತಿಗೆ ರಕ್ಷಣೆ ಸಿಕ್ಕಂತ ಆಗ್ತದೆ. 16 ದೀರ್ಘಕಾಲೀನ ಕೈಗಾರಿಕೆ ಅಭಿವೃದ್ಧಿಯನ್ನು ಗೊಳಿಸಲು ಈ ರಕ್ಷಣಾ ವ್ಯಾಪಾರ ನೀತಿ ಬೇಕಾಗ್ತದೆ. ಯಾಕಂದ್ರೆ ಆರಂಭಿಕ ಹಂತದಲ್ಲಿ ರಕ್ಷಣೆಯಿಂದ ಕೈಗಾರಿಕೆಗಳು ಬಲವಾಗಿ ಏನಾಗ್ತವೆ ಬೆಳವಣಿಗೆಯನ್ನು ಹೊಂದುವುದರ ಮೂಲಕ ಭವಿಷ್ಯದಲ್ಲಿ ಜಾಗತಿಕ ಮಟ್ಟದಲ್ಲಿ ಏನು ಮಾಡ್ಬೋದು ಸ್ಪರ್ಧೆಯನ್ನು ನೀಡುವಂಥ ಸಾಮರ್ಥ್ಯವನ್ನು ಈ ದೇಶೀಯ ಕೈಗಾರಿಕೆಗಳು ಕೈಗೊಳ್ಳುವುದರ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡ್ತಾವೆ. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ ಈ ರಕ್ಷಣಾ ವ್ಯಾಪಾರ ನೀತಿಯನ್ನು ಅಳವಡಿಸಿಕೊಂಡಾಗ ಆ ದೇಶಕ್ಕೆ ಆಗುವಂಥ ಅನುಕೂಲಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ಇನ್ನು ಈ ರಕ್ಷಣಾ ವ್ಯಾಪಾರದ ನೀತಿಯನ್ನು ಅಳವಡಿಸಿಕೊಂಡ್ರೆ ಆಗುವಂಥ ಅನಾನುಕೂಲತೆಗಳು ಏನು ಎಂಬುದನ್ನು ಚರ್ಚೆಯನ್ನು ಮಾಡೋಣ. ವಿರುದ್ಧವಾದಗಳು ಅಥವಾ ಅನಾನುಕೂಲ ಅಂತೇಳಿ ಒಂದೇನಾಗ್ತದೆ, ಗ್ರಾಹಕರಿಗೆ ಬೆಲೆ ಪ್ರಮಾಣ ಹೆಚ್ಚಳವಾಗುವಂಥ ಸಂಭವ ಇರ್ತದೆ. ಏನು ರಕ್ಷಣಾ ವ್ಯಾಪಾರ ನೀತಿಯನ್ನು ಅಳವಡಿಸಿಕೊಂಡ್ರೆ ಏನು ಹೆಚ್ಚಿಗೆ ಆಗ್ತಾವೆ, ಗ್ರಾಹಕರಿಗೆ ವಸ್ತುವಿನ ಬೆಲೆ ಹೆಚ್ಚಳವಾಗ್ತಾವೆ. ಯಾಕಂತಂದ್ರೆ ಒಂದು ನಾವು ಆಮದು ಸುಂಕ ಹಾಕ್ತೀವಿ, ಕೋಟಾವನ್ನು ವಿಧಿಸುವುದರಿಂದ ವಸ್ತುವಿನ ಬೆಲೆ ಹೆಚ್ಚಳವಾಗ್ತಾವೆ. ಈ ವಸ್ತುವಿನ ಬೆಲೆ ಹೆಚ್ಚಳವಾಗುವಂಥ ದೇಶೀಯ ಉತ್ಪಾದಕರು ಕೂಡ ಬೆಲೆಯನ್ನು ಹೆಚ್ಚಿಸುವಂಥ ಸಾಧ್ಯತೆ ಇರ್ತದೆ. ಹೀಗಾಗಿ ಗ್ರಾಹಕರು ಹೆಚ್ಚಿನ ಹಣವನ್ನು ವಸ್ತುಗಳ ಮೇಲೆ ಖರ್ಚು ಮಾಡುವಂಥ ಸಾಧ್ಯತೆ ಇರ್ತದೆ. ಇದು ಆಗುವಂಥ ಮೊದಲನೆಯ ಅನಾನುಕೂಲತೆ. ಇನ್ನು ಎರಡನೇ ಅನಾನುಕೂಲತೆ ಸ್ಪರ್ಧೆಯ ಕೊರತೆ ಉಂಟಾಗ್ಬೋದು. ಯಾಕಂದ್ರೆ ವಿದೇಶಿ ಕಂಪನಿಗಳನ್ನ ನಾವು ನಿಯಂತ್ರಣ ಮಾಡುವುದರಿಂದ ಅಲ್ಲಿ ಯಾವುದೇ ಪೈಪೋಟಿ ಇರಲಿಕ್ಕಂತಂದ್ರೆ ದೇಶೀಯ ಕೈಗಾರಿಕೆಗಳೇನಾಗ್ಬೋದು ಸ್ಪರ್ಧೆಯನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ಕಳೆದುಕೊಳ್ಬೋದು. ಯಾವುದೇ ಕಾರ್ಯಕ್ಷಮತೆ ಕಂಡು ಬರುವುದಿಲ್ಲ ಮತ್ತು ಯಾವುದೇ ಹೊಸ ನಾವೀನ್ಯತೆ ಅಥವಾ ಸಂಶೋಧನೆಗಳು ಕಂಡು ಬರುವುದಿಲ್ಲ. ಹೀಗಾಗಿ ಇದು ಆಗುವಂಥ ಮತ್ತೊಂದು ಅನಾನುಕೂಲತೆ ಆಗಿದೆ. ಮೂರನೇದು ಸಂಪನ್ಮೂಲಗಳು ಅಸಮರ್ಪಕವಾಗಿ ಬಳಕೆ ಆಗ್ಬೋದು. ಯಾಕಂತಂದ್ರೆ ಯಾವುದೇ ರಕ್ಷಣೆಯಿಂದ ಕಡಿಮೆ ಕಾರ್ಯಕ್ಷಮ ಕೈಗಾರಿಕೆಗಳು ಮುಂದುವರಿಯಬಹುದು ಮತ್ತು ದೇಶದ ಸಂಪನ್ಮೂಲಗಳು ಸಮರ್ಪಕವಾಗಿ ಬಳಕೆ ಆಗುವುದಿಲ್ಲ. ನೆಕ್ಸ್ಟ್ ಒನ್, ವ್ಯಾಪಾರ ಯುದ್ಧದ ಸಾಧ್ಯತೆ ಉಂಟಾಗ್ಬೋದು. ಯಾಕಂದ್ರೆ ಒಂದು ದೇಶ ಸುಂಕವನ್ನು ವಿಧಿಸಿದ್ರೆ ಮತ್ತೊಂದು ದೇಶವು ಪ್ರತಿಕ್ರಿಯೆಯಾಗಿ ಸುಂಕವನ್ನು ವಿಧಿಸುವುದರ ಮೂಲಕ ಆರ್ಥಿಕವಾಗಿ ವ್ಯಾಪಾರದ ಯುದ್ಧ ಆಗುವಂಥ ಸಂಭವ ಇರ್ತದೆ. ಆಗುವಂಥ ಐದನೆಯ ಅನಾನುಕೂಲತೆ ಕಳ್ಳ ಸಾಗಣೆ ಉಂಟಾಗ್ಬೋದು. ಯಾಕಂದರೆ ಅತಿಯಾದ ಆಮದು ಸುಂಕಗಳನ್ನು ವಿಧಿಸುವುದರಿಂದ ಅಕ್ರಮವಾಗಿ ಆಮದು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತದೆ. ಇದು ಆಗುವಂಥ ಮತ್ತೊಂದು ಅನಾನುಕೂಲತೆ. 6th ಒನ್, ಭ್ರಷ್ಟಾಚಾರದ ಸಾಧ್ಯತೆ ಹೆಚ್ಚಳವಾಗ್ತದೆ. ಆಮೇಲೆ ಆ ದೇಶದ ತಂತ್ರಜ್ಞಾನ ಹಿಂದುಳಿಯುವಂಥ ಸಾಧ್ಯತೆ ಇರುತ್ತದೆ. ಈ ಪಾವತಿ ಸಿಲ್ಕಿನ ಅಸಮತೋಲನದ ದೀರ್ಘಕಾಲೀನ ಸಮಸ್ಯೆಯನ್ನು ಎದುರಿಸಬಹುದು. ಅಷ್ಟೇ ಅಲ್ಲದೆ ಜಾಗತಿಕ ಸಂಬಂಧಗಳು ಹಾನಿಗೆ ಒಳಗಾಗಬಹುದು ಅಥವಾ ಸಂಬಂಧಗಳು ಕೆಡಬಹುದು. ದೇಶದ ಆರ್ಥಿಕ ಬೆಳವಣಿಗೆಗೆ ಅಡ್ಡಿ ಉಂಟಾಗಬಹುದು. ಆಮೇಲೆ ಗ್ರಾಹಕರ ಆಯ್ಕೆಯ ಕೊರತೆ ಸಂಭವಿಸಬಹುದು. ನೆಕ್ಸ್ಟ್ ಒನ್, ಕೃತಕವಾಗಿ ಬೇಕಂತಲೇ ವಸ್ತುವಿನ ಬೆಲೆಯನ್ನು ಹೆಚ್ಚಿಸಲು ಸಾಧ್ಯತೆ ಇರ್ತದೆ. ಇನ್ನು ವಸ್ತುವಿನ ಉತ್ಪಾದನಾ ಗುಣಮಟ್ಟ ಸಂಪೂರ್ಣವಾಗಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತದೆ. ಆಮೇಲೆ ವಿದೇಶಿ ಹೂಡಿಕೆ ಪ್ರಮಾಣ ಕಡಿಮೆ ಆಗುವಂಥ ಸಂಭವ ಹೆಚ್ಚಾಗುತ್ತದೆ. ಆಮೇಲೆ
ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘನೆ ಮಾಡಲು ಎಲ್ಲ ದೇಶಗಳು ಪ್ರಯತ್ನವನ್ನು ಪಡ್ತಾವೆ. ಆಮೇಲೆ ದೇಶದಲ್ಲಿ ಉತ್ಪಾದನೆ ವೆಚ್ಚದ ಪ್ರಮಾಣ ಹೆಚ್ಚಳವಾಗುವಂಥ ಸಾಧ್ಯತೆ ಇರ್ತದೆ. ಆಮೇಲೆ ದೀರ್ಘಕಾಲೀನ ಅವಲಂಬನೆಯನ್ನು ಹೊಂದಬಹುದು. ಯಾಕಂದ್ರೆ ಕೈಗಾರಿಕೆಗಳಿಗೆ ಸದಾ ನಾವು ರಕ್ಷಣೆಯನ್ನು ಕೊಡಾಕತ್ತೀವಿ ಅಂತಂದ್ರೆ ಆ ರಕ್ಷಣೆ ಮೇಲೆ ದೇಶೀಯ ಕೈಗಾರಿಕೆಗಳು ಏನಾಗ್ಬೋದು, ಅವಲಂಬನೆಯನ್ನು ಹೊಂದುವಂಥ ಸಾಧ್ಯತೆ ಇರ್ತದೆ. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ ರಕ್ಷಣಾ ವ್ಯಾಪಾರದ ನೀತಿ ಅಂದ್ರೇನು, ಅದರಿಂದ ಆಗುವಂಥ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗಿದೆ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿದ್ಯಾರ್ಥಿಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.